ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಹಿಂದೆ 2011ರಲ್ಲಿ ಬಳ್ಳಾರಿಯ ವಿಜಯನಗರ ವೈದ್ಯಕೀಯ ಒಂದು ಸಂಸ್ಥೆಯಲ್ಲಿ ಕೂಡ PGCET ಸ್ಕ್ಯಾಮ್ ಇಡೀ ರಾಜ್ಯವನ್ನು ಕೂಡ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಸಾಕಷ್ಟು ಪರೀಕ್ಷೆ ಅಕ್ರಮ ಇಡೀ ತನಿಖೆಯಿಂದ ಕೂಡ ಜಗಿಜ್ಜಾಗರಾಯಿತು. ಇಂಥದೇ ಒಂದು ಮಾದರಿಯಲ್ಲಿ ಒಂದು ಅಕ್ರಮ ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಇದು ಕೂಡ ಇದೇ ರೀತಿಯ PGCET ಮತ್ತು PG ನೀಟ್ ಪರೀಕ್ಷೆ ಬರಲಿಕ್ಕೆ ಸಂದರ್ಭದಲ್ಲಿ ಕೆಲ ಅಭ್ಯರ್ಥಿಗಳು ವಿಶೇಷವಾಗಿ ಶ್ರವಣದೋಷ ವಿಕಲಚೇತನ ಅಡಿ ಕೋಟಾದಡಿ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆದರೆ ಆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇದಕ್ಕೆ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದರಲ್ಲೂ ಇತ್ತೀಚೆಗೆ ಅಂದರೆ 2025ನೇ ಸಾಲಿನ UGCET ಮತ್ತು UG ನೀಟ್ ಪರೀಕ್ಷೆಯಲ್ಲಿ 21 ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆಯಿಂದ ಪಡೆದಿರತಕ್ಕಂಥ ಕೆಲ ದಾಖಲಾತಿಗಳಿಂದ ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿನ ID ಕಾರ್ಡ್ಗಳನ್ನು ಬಳಸಿ ಈಗ ಅವರು ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ಬಳಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಬೆಂಗಳೂರು ಮೂಲದವರು ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಅಂದರೆ ಬೆಂಗಳೂರು ಮೂಲದ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ 14 ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನುಳಿರ್ತಕ್ಕಂಥ 7 ಪ್ರಮಾಣ ಪತ್ರಗಳನ್ನು ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡೆದಿರ್ತಕ್ಕಂಥದ್ದು ಕೂಡ ಈಗ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಆರಂಭದಲ್ಲಿ UGCET ಮತ್ತು UG ನೀಟು ಒಂದು ಪರೀಕ್ಷೆಗಾಗಿ ಅರ್ಜಿ ಸಂದರ್ಭದಲ್ಲಿ ಕೆಲ ಅಭ್ಯರ್ಥಿಗಳು ವಿಶೇಷವಾಗಿ ಈ ಶ್ರವಣದೋಷ ವಿಕಲಚೇತನ ಕೋಟಾದಡಿ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ತಾರೆ. ಆ ಅಭ್ಯರ್ಥಿಗಳು ಇದರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಅನ್ನೋದು ಕೂಡ ಈಗ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆ ಒಂದು ಅಭ್ಯರ್ಥಿಗಳು ಅಗರಿಬೊಮ್ಮನಹಳ್ಳಿಯ ಅಲ್ಲಿನ ಏನು ಕೇಸ್ ವರ್ಕರ್ ಇರ್ತಾರೆ, ಅಂದರೆ ಆಸ್ಪತ್ರೆಯ ಕೇಸ್ ವರ್ಕರ್ ಏನಿರ್ತಾರೆ, ಅವ್ರ ಜೊತೆಗೆ ಸಂಪರ್ಕ ಹೊಂದಿ ಇಲ್ಲಿನ UDID ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ನಕಲಿ ಸಹಿ ಒಂದು ಸೃಷ್ಟಿ ಮಾಡಿ ಅವುಗಳನ್ನು UDID ಅಂದರೆ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಬೋರ್ಡ್ ಕೂಡ ಇರುತ್ತೆ, ವೈದ್ಯಕೀಯ ಮಂಡಳಿ ಇರುತ್ತೆ, ಅಲ್ಲಿ ಒಂದು ತಜ್ಞ ವೈದ್ಯರು ಕೂಡ ಇರ್ತಾರೆ. ತಜ್ಞ ವೈದ್ಯರು ಅದನ್ನು ಪರಿಶೀಲನೆ ಮಾಡಿ ಅವರು ಎಷ್ಟು ಪ್ರಮಾಣದಲ್ಲಿ ಶ್ರವಣದೋಷ ಇದೆ, ಎಷ್ಟು ಪ್ರಮಾಣದಲ್ಲಿ ಅವರು ವಿಕಲಚೇತನರಿದೆ ಅಂತೇಳಿ ಒಂದು ಅವರಿಗೆ ಒಂದು ಮೆಡಿಕಲ್ ವೈದ್ಯಕೀಯ ಮಂಡಳಿ ಒಂದು ವರದಿಯ ಒಂದು ರಿಪೋರ್ಟನ್ನು ಕೂಡ ಕೊಡುತ್ತೆ. ಆದರೆ ಇಲ್ಲಿ ಅದ್ಯಾವುದು ಮಾಡಲಾರದೆ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಗರಿಬೊಮ್ಮನಹಳ್ಳಿಯ UDID ಕಾರ್ಡ್ಗಳಲ್ಲಿ ಇವುಗಳನ್ನು 14 ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಜಯನಗರ ಅಂದರೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಸುಮಾರು 7 ಅಭ್ಯರ್ಥಿಗಳಿಗೆ ಕೂಡ ಇದೇ ರೀತಿಯಾದಂಥ ಶ್ರವಣದೋಷ ವಿಕಲಚೇತನ ಕೋಟಾ ಅಡಿ ಕೂಡ ಅವ್ರನ್ನ ಒಂದು UDID ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದಾದ ನಂತರ ಈ ಒಂದು ಪ್ರಕರಣ ಬಯಲಿಗೆ ಬಂದಿರತಕ್ಕಂಥದ್ದು ಕೂಡ ಒಂದು ರೀತಿಯ ಸಾಕಷ್ಟು ರೋಚಕತೆ ಇರತಕ್ಕಂಥದ್ದು. ಯಾಕೆಂತಂದರೆ ಇದೇ ಅಭ್ಯರ್ಥಿಗಳನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಏನು ಅಗರಿಬೊಮ್ಮನಹಳ್ಳಿಯ 14, ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ 7 ಅಭ್ಯರ್ಥಿಗಳೇನು ಶ್ರವಣದೋಷ ವಿಕಲಚೇತನ ಕೊಠಡಿಯನ್ನು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪಡೆದಿರ್ತಾರೆ, ಅವುಗಳನ್ನು ಪರಿಶೀಲನೆ ಮಾಡಿ ಜೊತೆಗೆ ಆ ಅಭ್ಯರ್ಥಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವರು ಇಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಆವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಒಂದು ಗೌಪ್ಯ ರೀತಿಯ ಈ ಒಂದು 21 ಅಭ್ಯರ್ಥಿಗಳ ಬಗ್ಗೆ ಒಂದು ಗೌಪ್ಯ ಪತ್ರವನ್ನು ಕೂಡ ಕೊಡಲಾಗುತ್ತೆ. ಇದಾದ ನಂತರ ಈ ಬಗ್ಗೆ ಪರೀಕ್ಷೆ ಪ್ರಾಧಿಕಾರ ಕೂಡ ಈಗಾಗಲೇ ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕೈಗೊತ್ತಿರ್ತಕ್ಕಂಥ ಪೊಲೀಸರು ಯಾವಾಗ ತನಿಖೆ ಕೈಗೆತ್ತಿಕೊಂಡಾಗ ಇದರ ನಂಟು ಬೆಂಗಳೂರಿಂದ ಅಗರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆಗೆ ಕೂಡ ಹಬ್ಬಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಪ್ರಾಥಮಿಕವಾಗಿ ಈಗಾಗಲೇ ಅಗರಿಬೊಮ್ಮನಹಳ್ಳಿಯ ಒಬ್ಬರ
FD ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ. ಅವರನ್ನ ಕೂಡ ಈಗಾಗಲೇ ಸೇವೆಯಿಂದ ಕೂಡ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಗ್ರಿಬೊಮ್ಮನಹಳ್ಳಿಯ RMO ಮತ್ತು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯ RMOಗಳು ಮತ್ತು ಕೆಲ ವೈದ್ಯರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟು ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹೊಸಪೇಟೆಯ DHO ಕೂಡ ಇದರ ಸಂಬಂಧಪಟ್ಟಂಗೆ ಒಂದು ಸಮಗ್ರ ವರದಿಯನ್ನು ಕೂಡ ಈಗಾಗಲೇ ಪರೀಕ್ಷೆ ಪ್ರಾಧಿಕಾರಕ್ಕೆ ಮತ್ತು ಪೊಲೀಸ್ ಠಾಣೆಗೆ ಕೂಡ ಅವರು ಕೂಡ ವಿಚಾರಣೆಗೊಳಗಾಗಿ ಈಗಾಗಲೇ ಪೊಲೀಸರ ಮುಂದೆ ಯಾವ ರೀತಿಯಾದಂಥ ಇನ್ಸಿಡೆಂಟ್ ಆಗಿರ್ತಕ್ಕಂಥಪಟ್ಟಂಗೆ ಮತ್ತು ಯಾರೆಲ್ಲ ಕರ್ತವ್ಯ ಲೋಪ ಇಲ್ಲಿ ಎಸಗಿದ್ದಾರೆ ಅಂತ ಸಂಬಂಧಪಟ್ಟಂಗೆ ಒಂದು ಸಮಗ್ರವಂಥ ವರದಿಯನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಮತ್ತು ಒಂದು ಪರೀಕ್ಷೆ ಪ್ರಾಧಿಕಾರಕ್ಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 21 UDID ಕಾರ್ಡ್ ವಿತರಣೆ ಆಗಿದೆ ಅಂತ ಒಂದು ಪೇಪರ್ ಮೂಲಕ ನಮಗೆ ಗಮನಕ್ಕೆ ಬಂದಿದೆ. ಅದರ 11ನೇ ತಾರೀಕು ಉಮೇಶ್ ಚೌಧರಿಗೆ ದಸ್ತಗಿರಿ ಮಾಡ್ಕೊಂಡು ಹೋಗಿರ್ತಾರೆ. ಈ ಒಂದು ವಿಷಯದ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 21 UDID ಕಾರ್ಡ್ ವಿತರಣೆ ಆಗಿರೋದು ಕಂಡು ಬಂದಿದೆ. ಅದರಲ್ಲಿ ಬೊಮ್ಮನಹಳ್ಳಿಯಲ್ಲಿ ಸುಮಾರು 14 UDID ಕಾರ್ಡ್ ವಿತರಣೆ ಆಗಿದೆ. ಅಲ್ಲಿ UDID ಕಾರ್ಡ್ ಮಾಡಬೇಕಾದ್ರೆ OPD ಚೀಟಿ ಮಾಡಿಸ್ಬೇಕು, ಆಡಿಯೋಗ್ರಾಮ್ ಮಾಡಿಸ್ಬೇಕು, ವೈದ್ಯಕೀಯ ಮಂಡಳಿಯಿಂದ ಸಹಿ ಆಗಿರಬೇಕು. ಅದಾದ ನಂತರ ಅದನ್ನು ಸಕಾಲದಲ್ಲಿ ಎಂಟ್ರಿ ಮಾಡಿ UDID ಕಾರ್ಡನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಪ್ರೊಸೀಜರು. ಆ ವೈದ್ಯಕೀಯ ಮಂಡಳಿಯಲ್ಲಿ ಒಬ್ಬ ಹಿರಿಯ ವೈದ್ಯಾಧಿಕಾರಿ ಇರ್ತಾರೆ, ಸಂಬಂಧಪಟ್ಟ ತಜ್ಞ ವೈದ್ಯರು ಇರ್ತಾರೆ, ಸೀನಿಯರ್ ಮೆಡಿಕಲ್ ಆಫೀಸರ್, 3 ಜನ ಒಳಗೊಂಡಿರ್ತಾರೆ. ಒಂದು ವೈದ್ಯಕೀಯ ಮಂಡಳಿ ಇರ್ತದೆ. ಅಗ್ರಿಬೊಮ್ಮನಹಳ್ಳಿ ಸುಮಾರು 13ರಿಂದ 14 UDID ಕಾರ್ಡ್ ವಿತರಣೆ ಆಗಿರೋದು ಏನಪ್ಪ ಅಂದ್ರೆ, ಅಲ್ಲಿ ಯಾವುದೇ ಕಿವಿ ಅಥವಾ ಶ್ರವಣ ದೋಷಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಇರಂಗಿಲ್ಲ. ಆ UDID ಕಾರ್ಡ್ ತಂದಿರ್ತಕ್ಕಂಥ ವೈದ್ಯಕೀಯ ಮಂಡಳಿಯಿಂದ ಸರ್ಟಿಫಿಕೇಟ್ ತಂದಿರೋದು ಎಲ್ಲವೂ ಜಿಲ್ಲಾ ಆಸ್ಪತ್ರೆ ಯಲಹಂಕ ಅಂತ ಕಾಣ್ತಿದ್ದಾವೆ. ರಾಜೀವ್ ಗಾಂಧಿ ಆಸ್ಪತ್ರೆ ಅಂತೇಳಿ ಬಂದಿದೆ. ಎಲ್ಲವೂ ಬೆಂಗಳೂರಿಂದ ಸರ್ಟಿಫೈ ಆಗಿರ್ತಕ್ಕಂಥ ವೈದ್ಯಕೀಯ ಮಂಡಳಿಯಿಂದ ಸಹಿ ಆಗಿರ್ತಕ್ಕಂಥದ್ದನ್ನು ತಂದು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾರೆ. ಅಲ್ಲಿಯ ಕೇಸ್ ವರ್ಕರು ವೈದ್ಯರ ಗಮನಕ್ಕೆ ತಂದಿರಂಗಿಲ್ಲ, ಯಾರಿಗೆ ಗೊತ್ತಿಲ್ಲದಂಗೆ ಅವನು ಅಪ್ಲೋಡ್ ಮಾಡಿ UDID ಕಾರ್ಡನ್ನು ಮತ್ತು ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಒಂದು ಸಹಿಯನ್ನು ಕ್ಯಾಪ್ಚರ್ ಮಾಡಿ ದುರ್ಬಳಕೆ ಮಾಡೋದ್ರ ಮೇಲ್ನೋಟಕ್ಕೆ ಬಂದಿದೆ. ಯಾವುದೇ ಥರದ ಲಾಗಿನ್ ಇರಲಿ, ID ಇರಲಿ, ಯಾರಿಗೂ ಕೊಟ್ಟೇ ಇಲ್ಲ, ಅವನ ಕಡೆ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಅವೆಲ್ಲವೂ ಸರ್ಟಿಫಿಕೇಟ್ಗಳನ್ನು ಫೇಕ್ ಇದೆ ಮತ್ತು ಅವ್ರು ಯಾರು ನಮ್ಮ ಆಸ್ಪತ್ರೆಯಿಂದ ಯಾವುದೇ ಸರ್ಟಿಫಿಕೇಟ್ ಪಡ್ಕೊಂಡಿರಂಗಿಲ್ಲ. ಇಲ್ಲಿ ಶ್ರವಣ ದೋಷ ವಿಕಲಚೇತನ ಕೊಠಡಿ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಕೊಡಲಿಕ್ಕೆ ಲಕ್ಷ ರೂಪಾಯಿಯನ್ನು ಕೂಡ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಇದರಲ್ಲಿ ಸಾಕಷ್ಟು ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಶಾಮೀಲಾಗಿದ್ದರನ್ನು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಈ ತನಿಖೆ ಪ್ರಗತಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆ ಸಮಗ್ರ ರೀತಿಯಲ್ಲಿ ನಡೀಬೇಕಾಗುತ್ತೆ. ಅದು ಕೇವಲ ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆಗೆ ಸೀಮಿತ ಆಗಿದೆ. ಇದು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾದಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯ UDID ಕಾರ್ಡ್ಗಳನ್ನು ಬಳಕೆ ಮಾಡಿ ಈ ರೀತಿಯಾದ ದಂಧೆ ನಡೀತಾ ಇದೆ ಸಂಬಂಧಪಟ್ಟಂಗೆ ಒಂದು ಸಮಗ್ರ ಒಂದು ತನಿಖೆ ಕೂಡ ನಡೆಸಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂತಂದರೆ ನಿಜವಾಗ್ಲೂ ಅವರು ಶ್ರವಣ ದೋಷ ಮತ್ತು ವಿಕಲಚೇತನ ಕೋಟದಡಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ದಂಧೆಕೋರರಿದ್ದಾರೆ. ಇವರಿಂದ ಅಂಥ ಅಭ್ಯರ್ಥಿಗಳಿಗೆ ಕೂಡ ಸಾಕಷ್ಟು ಅನ್ಯಾಯ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಈ ಬಗ್ಗೆ ಒಂದು ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.